ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ SR ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಓಕೆ, ಸ್ಟಾರ್ಟ್ ಮಾಡೋಣ. ಇವತ್ತು ಮತ್ತೊಂದು ಚಾಪ್ಟರ್, ವೇದಗಳ ಕಾಲದ ನಾಗರಿಕತೆ. ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಚಾಪ್ಟರ್. ಓಕೆ, ಇದರಿಂದ ಕೂಡ ಈ ಚಾಪ್ಟರಿಂದ ನಿಮ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ನೀವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋಕೆ ಹೋದ್ರು ಇಲ್ಲಿಂದ ಪ್ರಶ್ನೆ ಬರುತ್ತೆ, ನೀವು KS ಬರೆಯೋಕೆ ಹೋದ್ರು ಕೂಡ ಇಲ್ಲಿಂದ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಆಗಿದೆ. ಹಾಗಾಗಿ ಇದನ್ನು ನಾನು ಇನ್ಡೆಪ್ತ್ ಆಗಿ ನಿಮ್ಗೆ ಯಾವುದೇ ಎಕ್ಸಾಮ್ಗೆ ನೀವು ಪರೀಕ್ಷೆ ಬರಲಿಕ್ಕೆ ಹೋದರೆ ಇದರಿಂದ ನೀವು ಯಾವುದೇ ವಂಚಿತರಾಗೋದಿಲ್ಲ. ಓಕೆ, ಒಂದು ಪ್ರಶ್ನೆ ಅಂತ ನಿಮ್ಗೆ ಇದ್ದೇ ಇರುತ್ತೆ. ಹಾಗಾದರೆ ನೋಡೋಣ, ವೇದಗಳ ಕಾಲದ ನಾಗರಿಕತೆ ಏನಿದೆ ಅನ್ನೋದನ್ನು ನಾವು ಒನ್ ಬೈ ಒನ್ ಅನ್ನು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳು ನಾವು ಬೇಸಿಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ತೊಗೊಳ್ಬೇಕು ಫಸ್ಟ್. ಆನಂತರ ನಾವು ಇದರದ್ದು ಎಲ್ಲ ಸಾರ ಸಗಟವನ್ನು ಓದ್ತಾ ಹೋಗ್ಬೇಕಾಗತ್ತೆ. ಆ ಬೇಸಿಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನು ಅನ್ನೋದನ್ನು ನಾವು ಒನ್ ಬೈ ಒನ್ ಹೇಳ್ತೀನಿ. ನೋಡ್ರಿ, ನಮ್ಮ ಭಾರತದ ಮೊಟ್ಟ ಮೊದಲ ನಗರ ನಾಗರಿಕತೆ ಅಥವಾ ನಾಗರಿಕತೆ ಅಂದರೆ ಯಾವುದು ಅಂದ್ರೆ ಸಿಂಧೂ ನಾಗರಿಕತೆ. ನೋಡ್ರಿ, ಸಿಂಧೂ ನಾಗರಿಕತೆ. ಓಕೆ, ಈ ಪಾಯಿಂಟ್ ಗೊತ್ತಿರಲಿ. ಸಿಂಧೂ ನಾಗರಿಕತೆ, ಹೌದಾ? ಎಕ್ಸಾಮಲ್ಲಿ ಏನು ಕೇಳ್ತಾರಂತಂದ್ರೆ, ಭಾರತದಲ್ಲಿ ಬೆಳೆದು ಬಂದ ಸಿಂಧೂ ನಾಗರಿಕತೆಯ ನಂತರ ಬೆಳೆದು ಬಂದ ಮತ್ತೊಂದು ನಾಗರಿಕತೆ ಯಾವುದು ಅಂತ ಕೇಳ್ತಾರೆ. ಅದೇ ಯಾವುದು? ವೇದಗಳ ಕಾಲದ ನಾಗರಿಕತೆ. ನೋಡ್ರಿ, ವೇದಗಳ ಕಾಲದ ನಾಗರಿಕತೆ. ಓಕೆ, ಇದೊಂದು ಪಾಯಿಂಟ್ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟು, ಹಾಗಾದ್ರೆ ಇದು ನಗರ ನಾಗರಿಕತೆ ಆಗಿತ್ತು. ಇದು ನಗರ ನಾಗರಿಕತೆ. ಇದು ಗ್ರಾಮೀಣ ನಾಗರಿಕತೆ. ನೋಡ್ರಿ, ಇಲ್ಲಿ ಕೂಡ ಎಕ್ಸಾಮಲ್ಲಿ ಕೇಳ್ತಾನೆ, ಗ್ರಾಮೀಣ ನಾಗರಿಕತೆ. ಭಾರತದಲ್ಲಿ ಬೆಳೆದು ಬಂದ ಮೊದಲ ಗ್ರಾಮೀಣ ನಾಗರಿಕತೆ ಯಾವುದು? ಅಥವಾ ವೇದಗಳ ಕಾಲದ ನಾಗರಿಕತೆ ಯಾವ ನಾಗರಿಕತೆಯ ನಂತರ ಬೆಳೆದು ಬಂದ ನಾಗರಿಕತೆ ಆಗಿರುತ್ತೆ ಕೇಳ್ತಾನೆ. ಹಾಗಾದ್ರೆ ಸಿಂಧೂ ನಾಗರಿಕತೆಯ ನಂತರ ಭಾರತದಲ್ಲಿ ಬೆಳೆದು ಬಂದಂತ ಮೊಟ್ಟ ಮೊದಲ ಒಂದು ಎರಡನೇದಾಗಿರ್ತಕ್ಕಂಥ ನಾಗರಿಕತೆ ಯಾವುದು? ವೇದಗಳ ಕಾಲದ ನಾಗರಿಕತೆ. ಸ್ನೇಹಿತರೆ ನೋಡಿ, ಇಲ್ಲಿ ಯಾಕೆ ಅಂತಂದ್ರೆ ನಾನು ಮೊದಲ ಅನ್ನುವಂಥ ಪದ ಬಂತು ನನ್ನ ಬಾಯಲ್ಲಿ. ಯಾಕಂತಂದ್ರೆ 1921 ಕೂಡ, ನೋಡ್ರಿ, 1921 ಕೂಡ ನಾವು ಭಾರತದ ಒಂದು ನಾಗರಿಕತೆ, ಮೊದಲ ನಾಗರಿಕತೆ ಅಂತ ಯಾವ್ದನ್ನು ತಿಳಿದಿದ್ವಿ ನಾವು? ವೇದಗಳ ಕಾಲದ ನಾಗರಿಕತೆ ಅಂತ ತಿಳ್ಕೊಂಡಿದ್ವಿ. 1921 ಏನ್ ಮಾಡಿದ್ರು ಅಂತಂದ್ರೆ, ದಯಾರಾಮ್ ಸಹಾನಿ, ನಿಮಗೆಲ್ಲ ಗೊತ್ತಿರಬೇಕು. ದಯಾರಾಮ್ ಸಹಾನಿ ಅವರು ಏನ್ ಮಾಡಿದ್ರು ಅಂದ್ರೆ, ಒಂದು ಸೈಟ್ನ ಎಕ್ಸ್ಕವೇಟೆಡ್ ಮಾಡಿದ್ರು. ಅದೇ ಯಾವುದು ಅಂದ್ರಗಿನ ಹರಪ್ಪ. ನೋಡ್ರಿ, ಹರಪ್ಪವನ್ನು ಏನ್ ಮಾಡಿದ್ರು ಅವರು? ಪತ್ತೆ ಹಚ್ಚಿದ್ರು. ಈ ಹರಪ್ಪ ಪತ್ತೆ ಹಚ್ಚಿದ ನಂತರ ನಮ್ಮ ಭಾರತದ ಇತಿಹಾಸ ಸುಮಾರು, ನೋಡ್ರಿ, ಈ ತರ ನಿವೇಶನಗಳು ಸಿಗ್ತಾ ಹೋದಂಗೆಲ್ಲ 5,000 ವರ್ಷಗಳ ಹಿಂದೆ ಹೋಯ್ತು. ಎಷ್ಟು ಸಾವಿರ ವರ್ಷಗಳ ಹಿಂದೆ? 5,000 ವರ್ಷಗಳ ಹಿಂದೆ. ಓಕೆ, ಇದಕ್ಕೆ ಬಹಳ ಅಂದ್ರೆ ಮಹಾನ್ ಸೇವೆ ಸಲ್ಲಿಸಿದವರು ಯಾರಪ್ಪ ಅಂದ್ರೆ ಜಾನ್ ಮಾರ್ಷಲ್. ಓಕೆ, ಈ ನಾಗರಿಕತೆ ಬೀಳಲು, ಈ ಒಂದು ಸಿಂಧೂ ನಾಗರಿಕತೆ ಹೊರಬೀಳಲು ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರಿಗಿನ ಜಾನ್ ಮಾರ್ಷಲ್. ಎಲ್ಲರ ಕೊಡುಗೆ ಇದೆ, ಬಟ್ ಆದ್ರೆ ಇದು ಸ್ವಲ್ಪ ಜಾಸ್ತಿ ಇದೆ. ಯಾರ್ದು? ಜಾನ್ ಮಾರ್ಷಲ್. ಹಾಗಾಗಿ ಇಲ್ಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಪತ್ರಿಕೆಯಲ್ಲಿ ಏನ್ ಮಾಡಿದ ಅಂತಂದ್ರೆ, ಈತ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಂಬ ಒಂದು ವರದಿ ಪ್ರಕಟಿಸಿ ಅದನ್ನ ಪ್ರಪಂಚಕ್ಕೆ ಪರಿಚಯಿಸಿದ. ಯಾರು? ಜಾನ್ ಮಾರ್ಷಲ್. ಅಂದಿನಿಂದ ನಮ್ಮ ಭಾರತದ ಇತಿಹಾಸ ಸುಮಾರು 5,000 ವರ್ಷಗಳ ಹಿಂದೆ ಹೋಯಿತು. ಮೊದಲು ನಾವು ನಮ್ಮ ಭಾರತದ ಇತಿಹಾಸವನ್ನು ಎಲ್ಲಿಂದ ಪ್ರಾರಂಭಿಸಿದ್ವಿ, ಎಲ್ಲಿಂದ ಅಧ್ಯಯನಿಸ್ತಿದ್ವಪ್ಪ ಅಂತಂದ್ರೆ ನಾವು ವೇದಗಳ ಕಾಲದ ನಾಗರಿಕತೆ. ಯಾಕಂದ್ರೆ ನಮಗೆ 1921 ಕೂಡ ಒಂದು ನಾಗರಿಕತೆ ಇತ್ತು ಇದಕ್ಕಿಂತ ಮೊದಲು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಇದು ನಿಮಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್, ಈ ವೇದಗಳ ಕಾಲದ ನಾಗರಿಕತೆಯ ಒಂದು ಕಾಲಾವಧಿ ನೋಡೋದಾದ್ರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು, ಎಲ್ಲಿಂದ ಎಲ್ಲಿವರೆಗೆ ಬೆಳೆದಿತ್ತು ಅಂತಂದ್ರೆ, ನೋಡ್ರಿ, BC 1500ರಿಂದ ನೋಡ್ರಿ ಸುಮಾರು 700, ನೋಡ್ರಿ 700ರ ಕಾಲಾವಧಿಯಲ್ಲಿ ಇದು ಕಂಡು ಬರುತ್ತೆ, ವೇದಗಳ ಕಾಲದ ನಾಗರಿಕತೆ. ಓಕೆ, ಹಾಗಾದ್ರೆ ಈ ವೇದಗಳ ಕಾಲದಲ್ಲಿರ್ತಕ್ಕಂಥ ನಾಗರಿಕತೆಯರು ಅಥವಾ ವೇದಗಳ ಕಾಲದ ನಾಗರಿಕತೆ ಅಂದ್ರೇನೆ ಇಲ್ಲಿ ವೇದಗಳು ನಿರ್ಮಾಣ ಆಗ್ತವೆ. ಹಾಗಾಗಿ ಇದನ್ನು ವೇದಗಳ ಕಾಲದ ನಾಗರಿಕತೆ ಅಂತ ಕರಿತೀವಿ. ಹಾಗಾದ್ರೆ ಈ ವೇದ, ನೋಡ್ರಿ, ಈ ವೇದ ಅನ್ನುವಂಥ ಪದ ಏನೈತಲ್ಲ, ಯಾವ ಪದದಿಂದ ಬಂದಿದೆ, ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಾನೆ. ವಿದ್ ಅನ್ನುವಂಥ ಸಂಸ್ಕೃತ ಭಾಷೆಯಿಂದ ಬಂದಿದೆ. ಹಾಗಾದ್ರೆ ವಿದ್ ಅಂದ್ರೆ ಏನಂತ ಕೇಳ್ತಾನೆ? ವಿದ್ ಅಂದ್ರೆ ಜ್ಞಾನ ಆರ್ ತಿಳುವಳಿಕೆ ಅಂತ ಅರ್ಥ ಕೊಡುತ್ತಾರೆ. ತಿಳುವಳಿಕೆ, ಇವೆಲ್ಲ ಎಕ್ಸಾಮ್ ಅಲ್ಲಿ ಬಂದಿದೆ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ವಿದ್ ಅಂದ್ರೆ ಏನಂತ ಎಕ್ಸಾಮ್ ಅಲ್ಲಿ ಕೇಳೇನ. ವಿದ್ ಅಂದ್ರೆ ಜ್ಞಾನ ಆರ್ ತಿಳುವಳಿಕೆ. ವಿದ್ ಅನ್ನುವಂಥ ಪದದಿಂದನೇ ವೇದ ಅನ್ನುವಂಥ ಪದ ಉಟ್ಕೊಂಡಿದೆ. ಹಾಗಾದ್ರೆ
ಈ ವೇದಗಳ ನಿರ್ಮಾಪಕರು ಯಾರು ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ವೇದಗಳ ನಿರ್ಮಾಪಕರು ಯಾರು? ವೇದಗಳ ನಿರ್ಮಾಪಕರು ಯಾರು ಅಂತ ಕೇಳಿದ್ರೆ ನೀವು ಆರ್ಯರು ಅಂತ ಹಾಕಬೇಕು. ಯಾರು? ಆರ್ಯರು. ಓಕೆ, ಹಾಗಾದ್ರೆ ಆರ್ಯರು ಅನ್ನುವಂಥ ಪದದ ಅರ್ಥ ಕೂಡ ಕೆಲವೊಂದು ಸಮಯದಲ್ಲಿ ಕೇಳಿದಾನ. ಓಕೆ, ಆರ್ಯರು ಪದದ ಅರ್ಥ, ಈ ಒಂದು ಪದದ ಅರ್ಥ ಕೇಳ್ತಾನೆ. ಎಲ್ಲ ನೋಟ್ ಮಾಡ್ಕೊಳ್ಬಿಟ್ರನ್ನೆಲ್ಲ ಪ್ರತಿಯೊಂದನ್ನ. ಓಕೆ, ಆರ್ಯರು ಅನ್ನುವಂಥ ಪದದ ಅರ್ಥ ಏನು ಅಂದ್ರ ಕುಲಿನ ಅಂತ ಅರ್ಥ ಕೊಡುತ್ತೆ. ಕುಲಿನ ಒಡೆಯ ಅಥವಾ ಕೃಷಿ ಮಾಡುವವ ಅಂತ ಅರ್ಥ ಕೊಡುತ್ತೆ. ಮಾಡುವವ. ಓಕೆ, ಅರ್ಥ ಆಗ್ತಾ ಇದೆನಾ? ಕೃಷಿ ಮಾಡುವವ ಅಂತ ಅರ್ಥ ಕೊಡುತ್ತೆ. ಓಕೆ, ಎಸ್. ಇದಾದ ನಂತರ ನೆಕ್ಸ್ಟು ಆರ್ಯರು ಏನಿದಾರಲ್ಲ, ಇವರು ಈ ಸಪ್ತ ಸಿಂಧು ಪ್ರದೇಶದ ಮೇಲೆ ದಾಳಿ ಮಾಡಿ, ಅಂದ್ರೆ ಸಿಂಧು ಪ್ರಜೆಗಳ ಮೇಲೆ ದಾಳಿ ಮಾಡಿ ಸಪ್ತ ಸಿಂಧು ಜನರ ಮೇಲೆ, ಅಂದ್ರೆ ಸಪ್ತ ಸಿಂಧು ಪ್ರದೇಶದಲ್ಲಿರ್ತಕ್ಕಂಥ ಸಿಂಧು ಜನರನ್ನು ಸೋಲಿಸಿ ಆ ಪ್ರದೇಶವನ್ನು ಆಕ್ರಮಿಸಿದರು. ನೋಡ್ರಿ, ಯಾರು? ಈ ಒಂದು ಆರ್ಯರು. ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು. ಮುಂದೆ ಆ ಪ್ರದೇಶನ ಬಿಟ್ಟು ಮತ್ತೆ ಇವರು ಬೇರೆ ಕಡೆ ಹೋಗ್ತಾರೆ. ಓಕೆ, ನಿಮಗೆ ಗೊತ್ತಿರಬೇಕು. ಫಸ್ಟ್ ಬೇಸಿಕ್ ಪಾಯಿಂಟ್ಸ್ ಗೊತ್ತಾಯ್ತಾ? ಸಿಂಧು ನಾಗರಿಕತೆ, ನಂತರ ಬೆಳೆದ ಒಂದು ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆ. ನೆಕ್ಸ್ಟ್ ಇದು ಸಿಂಧು ನಾಗರಿಕತೆ, ನಗರ ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆ, ಗ್ರಾಮೀಣ ನಾಗರಿಕತೆ. ವೇದಗಳ ಕಾಲದ ನಾಗರಿಕತೆ ಅಂದಾಗ ನಾವು BC 1500ರಿಂದ 700ವರೆಗೆ ನೋಡ್ತೇವೆ. ವೇದ ಅನ್ನುವಂಥ ಪದ ವಿದ್ ಅನ್ನುವಂಥ ಪದದಿಂದ ಉತ್ಪತ್ತಿಯಾಗಿದೆ. ವಿದ್ ಅನ್ನುವಂಥ ಸಂಸ್ಕೃತ ಪದದಿಂದ ಬಂದಿದೆ. ವಿದ್ ಅಂದ್ರೆ ಏನು ಅಂದ್ರೆ ಅದರ ಅರ್ಥ ಜ್ಞಾನ, ತಿಳುವಳಿಕೆ ಅಂತ ಅರ್ಥ. ವೇದಗಳ ನಿರ್ಮಾಪಕರು ಯಾರಂತ ಕೇಳ್ತಾರೆ ಆರ್ಯರು ಅನ್ನುವಂಥ ಪದ ಅರ್ಥ ಏನಂದ್ರೆ ಕುಲಿನ ಒಡೆಯ, ಕೃಷಿ ಮಾಡುವವ. ಓಕೆ, ಹಾಗಾದ್ರೆ ಈ ಆರ್ಯರು ನೋಡ್ರಿ ಅಲೆಮಾರಿ ಜನಾಂಗದವರು ಅಥವಾ ಈ ಒಂದು ಏನು ಸಂಚಾರಿ ಜನಾಂಗದವರಾಗಿರ್ತಕ್ಕಂಥ ಇವರು ದನಗಾಹಿಗಳಾಗಿದ್ರು. ಮುಂದೆ ಅವರು ಆ ಒಂದು ದನಗಳನ್ನ ಮೇಸ್ಕೋತ ಆ ಒಂದು ಆಹಾರವನ್ನು ಅರಸುತ್ತಾ ಈ ಕಡೆ ಬಂದಾಗ ಇವ್ರ ಮೇಲೆ ದಾಳಿ ಮಾಡಿ ಇವರನ್ನು ಸೋಲಿಸಿ ಇವರು ದಕ್ಷಿಣ ಕಡೆ ವಲಸೆ ಹೋಗುವಂತೆ ಮಾಡಿ ಅವರು ಆ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ. ಓಕೆ, ಎಸ್. ಇದು ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು. ಈಗ ನಾವು ಆರ್ಯರ ಕಾಲವನ್ನು ನೋಡ್ರಿ, ಆರ್ಯರ ಕಾಲವನ್ನು ನಾವು 2 ಭಾಗವಾಗಿ ಮಾಡ್ತೇವೆ. ನೋಡ್ರಿ, ಆರ್ಯರ ಕಾಲ 2 ಟೈಪ್ಸ್. ಒಂದು ಪೂರ್ವವೇದ ಕಾಲ ಅಂತ ಮಾಡ್ತೇವೆ, ಪೂರ್ವವೇದ ಕಾಲ. ಓಕೆ, ಇನ್ನೊಂದು ಉತ್ತರವೇದ ಕಾಲ ಸ್ನೇಹಿತರೆ. ಓಕೆ, ಅಂದ್ರೆ ಏನು? ಪೂರ್ವವೇದ ಕಾಲ ಅಂತಂದ್ರೆ 1500ರಿಂದ ನೋಡ್ರಿ ಸುಮಾರು 1000 ಕಾಲದ ಘಟ್ಟವನ್ನು ನಾವು ಪೂರ್ವವೇದ ಕಾಲ ಅಂತ ಕರಿತೇವೆ. ನೆಕ್ಸ್ಟ್ ಅದೇ ರೀತಿಯಾಗಿ 1000ದಿಂದ 700ರ ಕಾಲಾವಧಿಯನ್ನು ನಾವು ಉತ್ತರ ವೇದ ಕಾಲ ಅಂತ ಕರಿತೀವಿ. ಹಾಗಾದ್ರೆ ಈ ಉತ್ತರ ವೇದ ಕಾಲವನ್ನು ನಾವು ನಂತರ ವೇದ ಅಂತಲೂ ಕರಿಬಹುದು. ಯಾಕಂದ್ರೆ ನಂತರ 3 ವೇದಗಳು ಏನಾಗ್ತವೆ ಇಲ್ಲಿ ರಚನೆ ಆಗ್ತವೆ. ಹಾಗಾಗಿ ಇದನ್ನ ನಂತರ ವೇದ ಕಾಲ ಅಂತಲೂ ನಾವು ಕರಿಬಹುದು. ನೆಕ್ಸ್ಟ್ ಇದನ್ನ ನಾವು ಪೂರ್ವವೇದ ಕಾಲವನ್ನು ಋಗ್ವೇದ ಕಾಲ ಅಂತಲೂ ಕರಿಬಹುದು. ನೋಡ್ರಿ, ಋಗ್ವೇದ ಕಾಲ ಅಂತಲೂ ನಾವು ಕರಿಬಹುದು. ಓಕೆ, ಎಕ್ಸಾಮಲ್ಲಿ ಹಲವಾರು ಬಾರಿ ಈ ರೀತಿ ಪ್ರಶ್ನೆ ಕೇಳಿದಾರ. ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ ನೋಡಿ, ಎಸ್. ಈಗ ಸಪ್ತ ಸಿಂಧು ಪ್ರದೇಶ ಅಂದ್ರೆ ಈ ಭಾಗ ಯಾವುದು? ಈ ಭಾಗ ಏನಿದೆಯಲ್ಲ ಇದೆಲ್ಲ ಸಪ್ತ ಸಿಂಧು ಪ್ರದೇಶ ಇದು. ಓಕೆ, ಮೊದಲು ಆರ್ಯರು ವಾಸ ಮಾಡಿದ್ದು ಇಲ್ಲೇ. ಓಕೆ, ಆ ನಂತರ ಆರ್ಯರು ಈ ಸಪ್ತ ಸಿಂಧು ಪ್ರದೇಶನ ಬಿಟ್ಟು ಏನಿದೆಯಲ್ಲ ಈ ಒಂದು ಬ್ರಹ್ಮವಾರ್ತ ನಾಡು ಅಂತ ಕರಿತಿದ್ದೀವಿ ನಾವು. ಬ್ರಹ್ಮವಾರ್ತ ನಾಡು ಓದ್ತಿದ್ವಲ್ಲ, ಆ ನಾಡಲ್ಲಿ ವಾಸ ಮಾಡ್ತಾ ಇದ್ರು. ಆ ನಂತರ ಈ ಗಂಗಾ ಮತ್ತು ಯಮುನಾ, ನೋಡ್ರಿ, ಗಂಗಾ ಮತ್ತು ಯಮುನಾ ನದಿ ಈ ಕಡೆ ಬಂದು ಏನ್ ಮಾಡಿದ್ರು? ವಾಸ ಮಾಡ್ತಾರೆ. ಇದನ್ನ ಆರ್ಯಾವತ, ನೋಡ್ರಿ, ಆರ್ಯಾವತ ಭಾಗ ಅಂತ ಕರಿತೀವಿ. ಓಕೆ, ಸಿಂಪಲ್. ಈ ಪ್ಲೇಸ್ ಅನ್ನು ಬಿಟ್ಟು ಈ ಕಡೆ ಶಿಫ್ಟ್ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಅದು ಫಲವತ್ತತೆ ಕಡಿಮೆ ಆಗಿತ್ತು. ಆ ಭೂಮಿ ಫಲವತ್ತತೆ ಏನಾಗಿತ್ತು? ನೋಡ್ರಿ, ಫಲವತ್ತತೆ ಅನ್ನೋದು ತುಂಬಾ ಕಡಿಮೆ ಆಗಿತ್ತು. 1 ಪಾಯಿಂಟ್. ಎರಡನೇದು ನೋಡಿದ್ರೆ ಸಿಂಧು ಜನರ ಪ್ರದೇಶ ಏನಿದೆಯಲ್ಲ ಆ ಸಪ್ತ ಸಿಂಧು ಪ್ರದೇಶ
ಅದನ್ನು ಬಿಟ್ಟು ಈ ಕಡೆ ಬರಲಿಕ್ಕೆ ಕಾರಣ ಇಷ್ಟೇ, ಒಂದು ಫಲವತ್ತತೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಸಿಂಧು ಜನರು ಎಷ್ಟೋ ವರ್ಷಗಳಿಂದಲೇ ಕೃಷಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಿಂಧು ಜನರು ಮೂಲ ಕಸಬವ್ರದ್ದು ಕೃಷಿ. ಹಾಗಾಗಿ ಅಲ್ಲಿ ಏನಾಗಿತ್ತು, ಸ್ವಲ್ಪ ಒಂದು ಫಲವತ್ತತೆ ಕಡಿಮೆ ಆಗಿತ್ತು. ನೆಕ್ಸ್ಟು ಅಲ್ಲಿ ಯಾವುದೇ ಲೋಹದ ಬಳಕೆ ಇರಲಿಲ್ಲ ಇವರಿಗೆ, ಕಬ್ಬಿಣದಂಥ ಲೋಹ ಪತ್ತೆ ಆಗಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ಅಲ್ಲಿ ನದಿಗಳು ಏನಾಗ್ತಾ ಇದ್ವು ಅಂದ್ರೆಗಿನ ಬಂದರೆ ಪ್ರವಾಹ ಸ್ಥಿತಿಯನ್ನು ಉಂಟು ಮಾಡ್ತಾ ಇದ್ವು. ಪ್ರವಾಹ ಸ್ಥಿತಿ ನೋಡ್ರಿ, ಪ್ರವಾಹ ಸ್ಥಿತಿ ಉಂಟು ಮಾಡ್ತಾ ಇದ್ವು. ಇಲ್ಲಾಂದ್ರೆ ಬತ್ತಿ ಹೋಗ್ತಾ ಇದ್ವು. ನದಿಗಳು ಏನಾಗ್ಬಿಡ್ತಿದ್ವು, ಬತ್ತಿ ಹೋಗ್ತಾ ಇದ್ವು. ಹಾಗಾಗಿ ಸ್ವಲ್ಪ ಅಲ್ಲಿ ವಾತಾವರಣ ಅವರಿಗೆ ಅಷ್ಟೊಂದು ಸುಟೇಬಲ್ ಆಗಿರಲಿಲ್ಲ. ಹಾಗಾಗಿ ಮುಂದೆ ಬೇರೆ ಪ್ಲೇಸನ್ನು ಸರ್ಚ್ ಮಾಡಿದಾಗ ಅವರಿಗೆ ಸಫಿಷಿಯೆಂಟ್ ಆಗಿರ್ತಕ್ಕಂಥದ್ದು, ಅವರಿಗೆ ಲೈಕ್ ಆಗಿರ್ತಕ್ಕಂಥ ಪ್ಲೇಸ್ ಯಾವುದಂದ್ರೆಗಿನ ಗಂಗಾ ಮತ್ತು ಯಮುನಾ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡ್ರಿ, ಇಲ್ಲಿ ಫಲವತ್ತಾದ ಭೂಮಿ ಇದೆ, ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಭೂಮಿ ಇದೆ. ಲೋಹ ಸಿಗುತ್ತೆ, ಸಾವಿರದಲ್ಲಿ ಒಂದು ಲೋಹ ಸಿಗುತ್ತೆ. ಓಕೆ, ಯಾವುದು ಲೋಹ? ಕಬ್ಬಿಣ. ನೋಡ್ರಿ, ಯಾವುದು? ಕಬ್ಬಿಣ ಸಿಗುತ್ತೆ. ಓಕೆ, ಈ ಕಬ್ಬಿಣದಿಂದ ಏನು ಮಾಡಿದ್ರು ಅಂದ್ರೆ ಹಲವಾರು ಪ್ರದೇಶಗಳನ್ನು ಹುಟ್ಟಾಕ್ತಾರೆ. ಅಂದರೆ ಅವರು ಅರಣ್ಯವನ್ನು ನಾಶ ಮಾಡಿ ಅವರು ತಮಗೆ ಬೇಕಾದಂಥ ಭೂಮಿಯನ್ನು ಬಳಕೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ತುಂಬಿ ಹರಿಯುವ ನದಿಗಳು ಕೂಡ ತುಂಬ ಪಾತ್ರ ವಹಿಸ್ತವೆ. ಮಳೆಗಾಲದಲ್ಲಿ ಮಳೆಯಿಂದ ತುಂಬಿ ಹರಿದರೆ, ನೆಕ್ಸ್ಟ್ ಬೇಸಿಗೆಯಲ್ಲಿ ಹಿಮ ಕರಗಿ ಹರಿಯುವಂಥ ನದಿಗಳು ಇದಾವೆ, ಗಂಗಾ ಮತ್ತು ಯಮುನಾ ನದಿಗಳು. ಹಾಗಾಗಿ ಇದೆಲ್ಲವೂ ಕೂಡ ಆರ್ಯರಿಗೆ ಏನಪ್ಪಾ ಅಂತಂದ್ರೆಗಿನ ಸುಟೇಬಲ್ ಆಯಿತು. ಓಕೆ, ಹಾಗಾದರೆ ನಿಮಗೆ ಪ್ರತಿಯೊಂದು ಇದರಲ್ಲಿ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪಾಯಿಂಟ್ನ ಡಿಸ್ಕಷನ್ ಮಾಡಿದ್ದೀನಿ. ಎಸ್, ನೆಕ್ಸ್ಟ್ ನೋಡ್ರಿ. ಮತ್ತೆ ನೆಕ್ಸ್ಟ್ ನೋಡ್ರಿ, ಈಗ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೆ, ಕೆಲವೊಂದಿಷ್ಟು ನಮ್ಗೆ ಕ್ವಶನ್ಸ್ಗಳು ಇರ್ತವೆ. ಆರ್ಯರು ಯಾರು, ಅವ್ರು ಎಲ್ಲಿಂದ ಬಂದರು, ಆ ರೀತಿ ಏನಪ್ಪ ಅಂದ್ರೆ ನಮ್ಗೆ ಒಂದಿಷ್ಟು ಕ್ವಶನ್ಸ್ ಇರ್ತವೆ. ಹಾಗಾದರೆ ಆ ಕ್ವಶನ್ಸಿಗೆ ನಾವೇನು ಮಾಡೋಣ, ನಮ್ಮ ಉತ್ತರವನ್ನು ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉತ್ತರವನ್ನು ಕಂಡುಕೊಳ್ಳೋಣ. ನೋಡ್ರಿ, ಆರ್ಯರ ಮೂಲದ ಬಗ್ಗೆ ಅಭಿಪ್ರಾಯಗಳಿದಾವೆ. ಕೆಲವೊಬ್ಬರು ಸ್ವದೇಶಿಯರಂತಾರೆ, ಒಬ್ಬರು ವಿದೇಶಿಯರಂತಾರೆ, ಬೇರೆ ಬೇರೆ ಸ್ವದೇಶಿ ಸಿದ್ಧಾಂತದೇವು ಇಲ್ಲಿ. ಹಾಗಾದರೆ ಇವರ ಮೂಲವನ್ನು ಪ್ರತಿಪಾದಿಸಿರ್ತಕ್ಕಂಥ ಪ್ರಮುಖರು ಯಾರ್ಯಾರು ಅಂತ ನೋಡೋದಾದ್ರೆ ನೋಡ್ರಿ, ಒಂದು ಮ್ಯಾಕ್ಸ್ ಮುಲ್ಲರ್ ಅವರು. ಒಂದು ಯಾರ್ರಿ? ಮ್ಯಾಕ್ಸ್ ಮುಲ್ಲರ್. ನಂಬರ್ ಟು ದಯಾನಂದ್ ಸರಸ್ವತಿ. ನಂಬರ್ 3 ಯಾರು ಅಂತಂದ್ರೆ, ನಂಬರ್ 3 ಬಂದ್ಬಿಟ್ಟು ಬಿ ಜಿ ತಿಲಕ್. ಓಕೆ, ನೆಕ್ಸ್ಟ್ ನಂಬರ್ 4 ಅಲ್ಲಿ ನಾವು ಪೆಂಕಾ ತಗೋಬೋದು, ಪ್ರೊಫೆಸರ್ ಪೆಂಕಾ. ಓಕೆ, ನೆಕ್ಸ್ಟು 5ನೇದಾಗಿ ಅಮಲಾನಂದ್ ಘೋಷ್ ಆಗಿರ್ಬೋದು, ಅಮಲಾನಂದ್ ಘೋಷ್ ರೀ. ನೆಕ್ಸ್ಟು ಎ ಸಿ ದಾಸ್ ಆಗಿರ್ಬೋದು. ಓಕೆ, ನೆಕ್ಸ್ಟು ನೆಹರಂಗ ಆಗಿರ್ಬೋದು. ನೆಕ್ಸ್ಟು ವಿಲಿಯಂ ಜೋನ್ಸ್ ಆಗಿರ್ಬೋದು, ವಿಲಿಯಂ ಜೋನ್ಸ್. ಈ ಥರ ಸುಮಾರು ಜನ ಏನಪ್ಪಾ ಅಂದ್ರೆಗಿನ ಈ ಒಂದು ಸ್ವದೇಶಿ ಸಿದ್ಧಾಂತ ಮತ್ತು ವಿದೇಶಿ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಅದರಲ್ಲಿ ಈ ಒಂದು ಸ್ವಾಮಿ ವಿವೇಕಾನಂದ ಅವರು ಕೂಡ ಬರ್ತಾರೆ. ವಿವೇಕಾನಂದ ಅವರು ಸ್ವದೇಶಿ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಈಸ್ಟ್ ಅಂಡ್ ವೆಸ್ಟ್ ಕೃತಿಯಲ್ಲಿ. ಓಕೆ, ಹಾಗಾದರೆ ಆರ್ಯರ ಮೂಲದ ಬಗ್ಗೆ ಅಭಿಪ್ರಾಯಗಳು ಇಷ್ಟು ಜನ ನೀವು ಕಂಪಲ್ಸರಿ ತಿಳ್ಕೊಂಡಿರಬೇಕು. ನೀವು ಹೆಚ್ಚು ತಿಳ್ಕೊಂಡ್ರೆ ಅದು ಇನ್ನೂ ಬೆಟರ್ ದೆನ್. ಓಕೆ, ನೆಕ್ಸ್ಟ್ ನೋಡ್ರಿ, ಮ್ಯಾಕ್ಸ್ ಮುಲ್ಲರ್ ಅವರ ಒಂದು ವಾದವನ್ನೇ ಆಲ್ಮೋಸ್ಟ್ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು. ಇವರು ಮಧ್ಯ ಏಷ್ಯಾ ಸಿದ್ಧಾಂತವನ್ನು ಏನು ಮಾಡ್ತಾರೆ, ಇವರು ಪ್ರತಿಪಾದಿಸ್ತಾರೆ. ಮಧ್ಯ ಏಷ್ಯಾ ಸಿದ್ಧಾಂತ, ಸೆಂಟ್ರಲ್ ಥಿಯರಿನ ಏನು ಮಾಡ್ತಾರೆ, ಇವರು ಪ್ರತಿಪಾದಿಸ್ತಾರೆ. ಓಕೆ, ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು. ಇವರ ಪ್ರಾಮಾಣಿಕ ಸಿದ್ಧಾಂತವನ್ನು ಆಲ್ಮೋಸ್ಟ್ ಎಲ್ಲರೂ ಏನು ಮಾಡಿದಾರೆ, ಒಪ್ಕೊಂಡಿದ್ದಾರೆ. ಎಷ್ಟೋ ಬಾರಿ ಏನಾಗೈತೆ, ಇದು ಎಕ್ಸಾಮಲ್ಲಿ ಬಂದಿದೆ. ಆರ್ಯರ ಮೂಲವನ್ನು ಮಧ್ಯ ಏಷ್ಯಾ ಎಂದು ಪ್ರತಿಪಾದಿಸಿದ ಇತಿಹಾಸಕಾರ ಯಾರು ಅಂತ ಕೇಳಿದ್ರೆ ಮ್ಯಾಕ್ಸ್ ಮುಲ್ಲರ್ ಅವರು. ಓಕೆ, ಹಾಗಾದರೆ ಇವರು ಒಂದು ಫಿಲಾಲಜಿ ಮತ್ತು ಎಪಿಗ್ರಫಿಕಲ್ ಸೋರ್ಸ್, ಅಂದರೆ ಒಂದು ಭಾಷೆಗಳ ಆಧಾರದ ಮೇಲೆ ನೋಡ್ರಿ, ಭಾಷೆಗಳ ಆಧಾರ. ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೊಂದು ಹೇಳೋದಾದರೆ ಈ ಒಂದು ಶಾಸನಗಳ ಆಧಾರದ ಮುಖಾಂತರ, ಶಾಸನಗಳ ಆಧಾರ ಮುಖಾಂತರ ಏನು ಮಾಡಿದ್ರು, ಇವರು ಆರ್ಯರು ವಿದೇಶಿಗರು ಅಂತ ಇವರು ಪ್ರೂವ್ ಮಾಡ್ತಾರೆ. ಓಕೆ, ಸ್ವದೇಶಿಯರಲ್ಲ, ಇವರು ವಿದೇಶಿಗರು ಅಂತೇಳಿ ಕೇಸಿ
ಯಾವ ರೀತಿ ಅಂತಂದರೆ ಅವ್ರು ಹೇಳ್ತಾರೆ, ಅವರು ಮೊದಲು ಯುರೇಷ್ಯಾದಲ್ಲಿದ್ದರು, ಆ ನಂತರ ಮಧ್ಯ ಏಷ್ಯಾಕ್ಕೆ ಬಂದರು, ಮಧ್ಯ ಏಷ್ಯಾದಿಂದ ಇಲ್ಲಿ ಇರಾನ್ಗೆ ಬಂದರು, ಇರಾನ್ ನಂತರ ಈ ಕಡೆ ಸಪ್ತ ಸಿಂಧು ಪ್ರದೇಶಕ್ಕೆ ಬಂದರು ಹೇಳ್ತಾನೆ. ಇದು ಯುರೇಷ್ಯಾ ನೋಡ್ರಿ. ಇಲ್ಲಿ ಫಸ್ಟ್ ಎಲ್ಲಿದ್ರು ಅವರು? ಯುರೇಷ್ಯಾದಲ್ಲಿದ್ದರು. ಯುರೇಷ್ಯಾದಲ್ಲಿ ಇದ್ದರು ಅವರು. ಆ ನಂತರ ಮಧ್ಯ ಏಷ್ಯಕ್ಕೆ ಬಂದರು. ಓಕೆ. ಆ ನಂತರ ಇರಾನ್ಗೆ ಬಂದರು. ಇರಾನ್ಗೆ ಬಂದರು. ಆ ನಂತರ ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲೆ ನಿಂತರು ಅಂತ ಹೇಳ್ತಾರೆ. ಸಪ್ತ ಸಿಂಧು ಪ್ರದೇಶ. ಓಕೆ. ಹಾಗಾದರೆ ಆರ್ಯರು ಪಶ್ಚಿಮದಿಂದ ಪೂರ್ವಕ್ಕೆ ಏನು ಮಾಡ್ತಾ ಇದ್ದಾರ? ಚಲನೆ ಮಾಡ್ತಾ ಇದ್ದಾರಾ ಅಂತ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಯಾವ ಆಧಾರದ ಮೇಲೆ? ಭಾಷೆಗಳ ಆಧಾರದ ಮೇಲೆ. ಯಾಕಂತಂದ್ರೆ ಇಲ್ಲಿ ಯುರೇಷ್ಯಾದಲ್ಲಿರಬೇಕಾದ್ರೆ ಲ್ಯಾಟಿನ್ ಮತ್ತು ನೋಡ್ರಿ, ಈ ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯನ್ನು ಬಳಸ್ತಾರೆ. ಈ ಮಧ್ಯ ಏಷ್ಯಾ ಮತ್ತು ಅಂದ್ರೆ ಇರಾನ್ಗೆ ಬಂದಾಗ ಇಲ್ಲಿ ಪರ್ಷಿಯಾ ಭಾಷೆಯನ್ನು ಏನು ಮಾಡ್ತಾರ್ರಿ? ಪರ್ಷಿಯಾ ಭಾಷೆಯನ್ನು ಬಳಕೆ ಮಾಡ್ತಾರ. ಇಲ್ಲಿ ಸಪ್ತ ಸಿಂಧು ಪ್ರದೇಶಕ್ಕೆ ಬಂದಾಗ ಇಲ್ಲಿ ಸಂಸ್ಕೃತ ಭಾಷೆಯನ್ನು ಏನು ಮಾಡಿರ್ತಕ್ಕಂಥದ್ದು? ಅವರು ಯೂಸ್ ಮಾಡಿರ್ತಕ್ಕಂಥದ್ದು, ಬಳಸಿರ್ತಕ್ಕಂಥದ್ದು. ಹಾಗಾಗಿ ಈ ಲ್ಯಾಟಿನ್, ಪರ್ಷಿಯಾ, ಸಂಸ್ಕೃತ ಭಾಷೆಗಳಿಗೆ ಒಂದೊಂದು ಏನೈತೆ? ಇಂಟರ್ಲಿಂಕ್ ಇದೆ, ಇಂಟರ್ ಕನೆಕ್ಟಿವಿಟಿ ಇದೆ. ಹಾಗಾಗಿ ನೋಡ್ರಿ, ಎಕ್ಸಾಂಪಲ್ ಎಲ್ಲ ಈ ಲ್ಯಾಟಿನ್ ಭಾಷೆಯಲ್ಲಿ ತಂದೆಯನ್ನು ಅಥವಾ ತಾಯಿಯನ್ನು, ಮತ್ತೆ ಪರ್ಷಿಯಾ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ತಂದೆ ತಾಯಿಯನ್ನು ಪ, ಮ, ಪ ಈ ರೀತಿ ನೋಡ್ರಿ. ಪಥೇರ, ಪಾಥೇರ್ ನೋಡ್ರಿ. ಮದರ್ಗೆ ಮಾಥೇರ್. ಅದೇ ರೀತಿಯಾಗಿ ಇಲ್ಲಿ ಸಂಸ್ಕೃತದಲ್ಲಿ ನೋಡ್ರಿ, ಇಲ್ಲಿ ಮಾ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ, ಪಾ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ನಾವು ಅಷ್ಟೇ ನೋಡ್ರಿ, ಮಾತಾಶ್ರೀ, ಪಿತಾಶ್ರೀ. ಅರ್ಥ ಆಯ್ತಾ? ಮಾಥೇರ್, ಮಾಧೇರ್, ಮಾಮ್ ಇದು ಏನಿದೆಯಲ್ಲ ಎಲ್ಲವೂ ಕೂಡ ಈ ಲ್ಯಾಟಿನ್, ಗ್ರೀಕ್ ಮತ್ತು ಸಂಸ್ಕೃತ ಭಾಷೆಗಳಿಗೆ ಸಾಮ್ಯತೆ ಇದೆ. ಹಾಗಾಗಿ ಒಂದಕ್ಕೊಂದು ಏನಿದೆ? ಇವು ಒಂದು ಇಂಟರ್ ಕನೆಕ್ಟಿವಿಟಿ ಇದೆ ಅಂತ ಹೇಳಿ ಈ ಆಧಾರದ ಮೇಲೆ ಹೇಳ್ತಾರೆ. ಅದೇ ರೀತಿಯಾಗಿ ಎಪಿಗ್ರಫಿಕಲ್ ಸೋರ್ಸಸ್ ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ಈ ಶಾಸನಗಳ ಆಧಾರ ಅಂತೀವಿ ನಾವು. ಅಂದ್ರೆ ಈ ಬೋಗಜ್ಗಾಯಿ ಶಾಸನ ಅಂತ ಬರುತ್ತೆ. ಟರ್ಕಿಯಲ್ಲಿ ಒಂದು ಶಾಸನ ಇದೆ, ಬೋಗಜ್ಗಾಯ್ ಶಾಸನ. ಈ ಶಾಸನದಲ್ಲಿ ಏನಿದೆ ಅಂದ್ರೆ ಆರ್ಯರು ಪಶ್ಚಿಮದಿಂದ ಪೂರ್ವಕ್ಕೆ ಏನ್ ಮಾಡ್ತಾ ಇದಾರ? ಚಲನೆ ಮಾಡ್ತಾ ಇದ್ದಾರ. ಇವ್ರ ಜೋಡಿ ಇಂದ್ರ ಯುದ್ಧ ದೇವನಾಗಿರ್ತಕ್ಕಂಥ ಇಂದ್ರ ಕೂಡ ಚಲನೆ ಮಾಡಿದ್ದಾನೆ ಅಂತ ಹೇಳಿದಾನೆ. ಮತ್ತೆ ವೇದಗಳಲ್ಲಿರ್ತಕ್ಕಂಥ, ಋಗ್ವೇದದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಬ್ದಗಳು ಈ ಶಾಸನದಲ್ಲಿ ಕಂಡು ಬಂದಿದೆ. ಹಾಗಾಗಿ ಆಲ್ಮೋಸ್ಟ್ ಇವರೆಲ್ಲರೂ ಕೂಡ ಇವರ ಸಿದ್ಧಾಂತವನ್ನು ಏನ್ ಮಾಡಿರ್ತಕ್ಕಂಥದ್ದು? ಒಪ್ಕೊಂಡಿರ್ತಕ್ಕಂಥ. ಓಕೆ, ಅರ್ಥ ಆಯ್ತಾ? ಇದು ನಿಮಗೆ ಗೊತ್ತಿರಬೇಕು. ಆಲ್ಮೋಸ್ಟ್ ನಿಮ್ಗೆ ಎಕ್ಸಾಮಲ್ಲಿ ಕೇಳೋದು ಆರ್ಯರ ಮೂಲ ಅಂತಂದಾಗ ಮ್ಯಾಕ್ಸ್ ಮುಲ್ಲರ್ ಅವ್ರದ್ದೇ ಕೇಳ್ತಾರ್ರಿ. ಅದು ಬಿಟ್ರೆ ನಿಮಗೆ ಮತ್ತೆ ಯಾರ್ದು ಕೇಳ್ತಾರ ಅಂತಂದ್ರೆ ನೋಡ್ರಿ, ಅದು ಬಿಟ್ರೆ ನಿಮಗೆ ಈ ಒಂದು ಅಮಲಾನಂದ್ ಘೋಷ್ ಮತ್ತು ಅಮಲಾನಂದ್ ಘೋಷ್ ನೋಡ್ರಿ. ಅಮಲಾನಂದ್ ಘೋಷ್ ಮತ್ತೆ ಎ ಸಿ ದಾಸ್ ಮತ್ತು ಸ್ವಾಮಿ ವಿವೇಕಾನಂದವರು ಪ್ರತಿಪಾದಿಸಿರ್ತಕ್ಕಂಥ ಸಪ್ತ ಸಿಂಧು ಸಿದ್ಧಾಂತ ನೋಡ್ರಿ. ಇವರು ಸಪ್ತ ಸಿಂಧು ಸಿದ್ಧಾಂತವನ್ನು ಮಂಡಿಸ್ತಾರೆ. ಸಪ್ತ ಸಿಂಧು ಪ್ರದೇಶದ ಸಿದ್ಧಾಂತವನ್ನು. ಅಂದ್ರೆ ಸಪ್ತ ಸಿಂಧು ಅಂತಂದ್ರೆ ನೋಡಿ, ಈ ಒಂದು ಸಿಂಧು ನದಿ ಇದೆ, ಸಿಂಧು ನದಿ, ಸರಸ್ವತಿ ನದಿ ಇದೆ, ಓಕೆ. ನೆಕ್ಸ್ಟ್ ಸಿಂಧು ನದಿಗೆ ಒಂದು ಸೆಕೆಂಡ್, ಸಿಂಧು ನದಿಗೆ ಏನಿದೆಪ್ಪ ಅಂದ್ರೆ ಇನ್ನು ಉಪನದಿಗಳಿದಾವೆ. ಉಪನದಿಗಳು ನೋಡ್ರಿ, 5 ಉಪನದಿಗಳಿದಾವೆ. 5 ಉಪನದಿಗಳು ಅಂದ್ರೆ ಒಂದು ಸಟ್ಲೇಜ್ ಆಗಿರ್ಬೋದು, ಎರಡನೇದು ಚಿನಾಬ್, ಮೂರನೇದು ಬಿಯಾಸ್, ನಾಲ್ಕನೇದು ಜೀಲಂ, ಸಟ್ಲೇಜ್, ಚಿನಾಬ್, ಬಿಯಾಸ್, ಜೀಲಂ, ರಾವಿ. ಓಕೆ. ಅದರಲ್ಲಿ ಸಿಂಧು ನದಿ ಅತಿ ದೊಡ್ಡ ಉಪನದಿ ಅಂದ್ರೆ ಇದೆ. ಯಾವುದು? ಸಟ್ಲೇಜ್. ಓಕೆ, ಸಟ್ಲೇಜ್ ನದಿ ಅತಿ ದೊಡ್ಡ ಉಪನದಿ. ಹಾಗಾದ್ರೆ ಇದೇ
ಸಿಂಧು ನದಿಯ ಉಪನದಿಗಳಾಗಿರ್ತಕ್ಕಂಥ ಈ ಒಂದು ಉಪನದಿಗಳ ಹೆಸರುಗಳನ್ನ ಋಗ್ವೇದದಲ್ಲಿ ಕರೆಯಲಾಗಿದೆ. ಋಗ್ವೇದದಲ್ಲಿ ಬೇರೆ ಹೆಸರಿನಿಂದ ಕರೆಯಲಾಗಿದೆ. ನೋಡ್ರಿ, ಇದು ಇಂಪಾರ್ಟೆಂಟ್. ಋಗ್ವೇದದಲ್ಲಿ ಕೂಡ ಉಲ್ಲೇಖ ಆಗಿದೆ. ಋಗ್ವೇದದಲ್ಲಿ ಏನಾಗಿದೆ ನೋಡ್ರಿ, ಸಟ್ಲೇಜ ನದಿಯನ್ನು ಸತುದ್ರಿ ಅಂತ. ನೋಡ್ರಿ, ಸಟ್ಲೇಜ ನದಿಯನ್ನು ಸತುದ್ರಿ. ಚೀನಾಬ್ ನೋಡ್ರಿ, 1 ಸೆಕೆಂಡ್. ಬಿಯಾಸ್ ವಿಪಾಸ ನೋಡ್ರಿ, ಜೀಲಂ ಮತ್ತೆ ರಾವಿ ಪರುಷ್ಣಿ ಜೀಲಂ ಚೀನಬ್ ಅಸ್ಕಿನಿ ಓಕೆ. ಜೀಲಂ ವಿತಸ್ತ ಓಕೆ. ಈ ರೀತಿಯಾಗಿ ಋಗ್ವೇದದಲ್ಲಿ ಹೆಸರು ಉಲ್ಲೇಖ ಆಗಿದಾವೆ. ಅರ್ಥ ಆಯ್ತಾ? ಇದು ನಿಮಗೆ ಗೊತ್ತಿರಬೇಕು. ಸರಸ್ವತಿ ಗಗ್ಗರ್ ಅಂತ ಕರಿತೀವಿ. ಹಾಗಾದ್ರೆ ಇವೇ ಸಪ್ತ ಸಿಂಧು ಇಲ್ಲೇ ವಾಸ ಮಾಡಿದ್ರು ಅಂತ ಇವ್ರು ಹೇಳ್ತಾರೆ. ಯಾರು? ಈ ಅಮಲಾನಂದ ಘೋಷ್ ಮತ್ತು ಯೇಸುದಾಸ್ ಸ್ವಾಮಿ ವಿವೇಕಾನಂದ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಇವರು ಸಿದ್ಧಾಂತ ನಾವು ಮತ್ತೆ ನೋಡಿದ್ವಿ. ಇನ್ನು ಮತ್ತೆ ಯಾರಪ್ಪ ಅಂತಂದ್ರ BG ತಿಲಕ್, ಬಾಲಗಂಗಾಧರ್ ತಿಲಕ್. ನೋಡ್ರಿ, ಇವರು ಉತ್ತರ ಧ್ರುವ ಸಿದ್ಧಾಂತವನ್ನು ಮಂಡಿಸ್ತಾರೆ. ಉತ್ತರ ಧ್ರುವ ಸಿದ್ಧಾಂತ. ಓಕೆ, ನೋಡ್ರಿ, ದ ಆರ್ಕಟಿಕ್. ನೋಡ್ರಿ, ಇವರೊಂದು ಕೃತಿ ಬರೀತಾರೆ, ದ ಆರ್ಕಟಿಕ್ ಓಮ್ ಆಫ್ ವೇದಾಸ್. ನೋಡ್ರಿ, ಇವರು ಕೂಡ ವೇದಗಳಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿರ್ತಕ್ಕಂಥ ಯಾರು? ಬಾಲಗಂಗಾಧರ್ ತಿಲಕ್ ಅವರು. ಓಕೆ, ಉತ್ತರ ಧ್ರುವ ಅಂತ ಇವರು ಪ್ರತಿಪಾದಿಸ್ತಾರೆ. ಅವ್ರದ್ದು ಫೇಮಸ್ ಆಗಿರ್ತಕ್ಕಂಥ ಕೃತಿ ಯಾವುದು? ದ ಆರ್ಕಟಿಕ್ ಓಮ್ ಆಫ್ ವೇದಾಸ್. ಓಕೆ, ನೆಕ್ಸ್ಟು ಇವ್ರು ಬಿಟ್ಟರೆ ದಯಾನಂದ ಸರಸ್ವತಿ. ನೋಡ್ರಿ, ದಯಾನಂದ ಸರಸ್ವತಿ ಏನಿದಾರಲ್ಲ, ಈ ದಯಾನಂದ ಸರಸ್ವತಿ ಸ್ನೇಹಿತರೆ, ಇವರು ಬಂದ್ಬಿಟ್ಟು ಇವರು ಟಿಬೇಟನ್ನ ಪ್ರಸ್ತಾಪಿಸ್ತಾರೆ. ಓಕೆ, ಟಿಬೇಟ್ ಒಂದು ಕೈಲಾಸ ಸತ್ಯಾರ್ಥ ಪ್ರಕಾಶದಲ್ಲಿ ಕೈಲಾಸ ಸತ್ಯಾರ್ಥ ಪ್ರಕಾಶ್ ಅನ್ನುವಂಥ ಕೃತಿಯಲ್ಲಿ ಇವರು ಏನು ಮಾಡಿದರು? ಪ್ರಕಟಿಸಿದರು. ಹಾಗಾಗಿ ನಿಮ್ಗೆ ಗೊತ್ತಿರಬೇಕು, ಇವ್ರದ್ದೊಂದು ಆರ್ಯ ಸಮಾಜನೇ ಇದೆ. ಓಕೆ, ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ದಯಾನಂದ ಸರಸ್ವತಿ ಅವರು 1875ರಲ್ಲಿ. ಹಾಗಾಗಿ ನೋಡ್ರಿ, ಇವ್ರು ಮುಂದೆ ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿರ್ತಕ್ಕಂಥ ಬ್ಯಾಕ್ ಟು ವೇದಾಸ್ ಅಂತ ಹೇಳಿದ್ದಾರೆ. ಯಾರು? ದಯಾನಂದ್ ಸರಸ್ವತಿ. ಹಿಂಗೆ ಹಲವಾರು ರೀತಿಯ ಒಂದು ಉಲ್ಲೇಖಗಳನ್ನು ಕೊಡ್ತಾರೆ. ಆದರೆ ನಾವು ಮತ್ತು ಇತಿಹಾಸಕಾರೆಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು ಮ್ಯಾಕ್ಸ್ ಮುಲ್ಲರ್ ಅವರ ಸೆಂಟ್ರಲ್ ಏಷ್ಯಾ ಥಿಯರಿಯನ್ನೇ. ಓಕೆ, ಹಾಗಾದ್ರೆ ನೋಡ್ರಿ, ಮತ್ತೆ ನೋಡಿ, ಇಲ್ಲಿ ಒಂದಿಷ್ಟು ಹೆಸರಿದ್ವು, ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ, ಪೆಂಕ. ನಾನು ಆಲ್ರೆಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರ್ಸನ್ಸ್ಗಳ ಬಗ್ಗೆ ಚರ್ಚೆ ಮಾಡಿದೆ. ನೋಡ್ರಿ, ಈ ಪ್ರೊಫೆಸರ್ ಪೆಂಕ ಏನಿದಾನಲ್ಲ, ಜರ್ಮನಿ ಸಿದ್ಧಾಂತವನ್ನು ಮಂಡಿಸ್ತಾನ್ರಿ. ಜರ್ಮನಿ ಸಿದ್ಧಾಂತ. ಅಲ್ಲಿ ಆರ್ಯ ಅನ್ನುವಂಥ ಜನಾಂಗ ಇದ್ದದಕ್ಕೆ ಅವ್ನು ಜರ್ಮನಿಯಿಂದ ಬಂದಿರಬಹುದು ಅಂತ ಹೇಳ್ತಾನೆ. ನೆಹರಂಗ ರಷ್ಯಾ. ನೋಡ್ರಿ, ಇವರು ರಷ್ಯಾದಿಂದ ಬಂದರು ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಲಿಯಂ ಜೋನ್ಸ್ ಬಂದ್ಬಿಟ್ಟು ಮಧ್ಯ ಯುರೋಪದಿಂದ ಬಂದರು ಅಂತ ಹೇಳ್ತಾನೆ. ಮಧ್ಯ ಯುರೋಪದಿಂದ ಬಂದಿದ್ದಾರೆ. ಇವರು ಬಂದಿದ್ದಾರೆ ಅಂತ ಹೇಳ್ತಾನೆ. ಓಕೆ, ಹಾಗಾಗಿ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಓಕೆ, ಇಷ್ಟು ನಿಮಗೆ ಆಲ್ಮೋಸ್ಟ್ ಒಂದು ಐಡಿಯಾ ಬಂತಲ್ಲ. ಓಕೆ, ಎಸ್. ನೆಕ್ಸ್ಟ್ ಹಾಗಾದರೆ ಇಷ್ಟೆಲ್ಲ ತಿಳ್ಕೊಂಡ್ರಿ. ಇನ್ನು ಈಗ ನಿಮಗೆ ಎಕ್ಸಾಮ್ ಬರ್ತಕ್ಕಂಥ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಇದೇ ಆಗಿರುತ್ತೆ. ಯಾವುದು? ವೈದಿಕ ಸಾಹಿತ್ಯ. ನೋಡ್ರಿ, ವೈದಿಕ ಸಾಹಿತ್ಯ. ಈ ವೈದಿಕ ಸಾಹಿತ್ಯವನ್ನು ನಾವು ಎರಡು ಭಾಗ ಮಾಡ್ತೇವೆ. ನೋಡ್ರಿ, 2 ಟೈಪ್ಸ್. ನೋಡ್ರಿ, ಎಷ್ಟು ಭಾಗ? 2 ಭಾಗ. ಒಂದು ಶ್ರುತಿ, ಮತ್ತೊಂದು ಸ್ಮೃತಿ. ಶ್ರುತಿ ಮತ್ತು ಸ್ಮೃತಿ. ಓಕೆ, ಶ್ರುತಿ ಮತ್ತು ಸ್ಮೃತಿ ಭಾಗ. ನೋಡ್ರಿ, ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಕೇಳ್ತಾ ಬರ್ತಾನೆ.
ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಲಿ, ಇದೇ ನಿಮಗೆ ಮುಖ್ಯವಾಗಿರ್ತಕ್ಕಂಥ ಘಟ್ಟ ನೋಡ್ರಿ. ಶ್ರುತಿ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಇವು ಮಾನವನಿಂದ ರಚಿತವಾಗಿಲ್ಲ. ಇವು ಅಂದ್ರೆ ತಪೋಮುನಿಗಳು, ತಪಸ್ವಿಗಳು, ಋಷಿ ಮುನಿಗಳಿಂದ ಅಂದ್ರೆ ದೇವವಾಣಿಗಳಿಂದ ಅಥವಾ ದೇವರಿಂದ ಪ್ರಕೃತಿಯಲ್ಲಿರ್ತಕ್ಕಂಥ ಧ್ವನಿ ತರಂಗದಿಂದ ರಚನೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇದು ಕೇಳುವುದು ನೋಡ್ರಿ, ಕೇಳುವುದರಿಂದ ಏನಾಗಿದೆ, ಇದು ರಚನೆ ಆಗಿದೆ. ಇದು ಸ್ಮೃತಿ ಅಂದ್ರೆ ಏನ್ ಕೇಳಿರ್ತಾರಲ್ಲ ಮುನಿಗಳು, ಆ ಕೇಳುವುದರಿಂದ ಅದರಿಂದ ಬಂದಿರತಕ್ಕಂಥ, ಅದನ್ನ ನೆನಪಲ್ಲಿಟ್ಟುಕೊಂಡು ಬಂದಿರತಕ್ಕಂಥ ಜ್ಞಾನವೇ ಯಾವುದು, ಸ್ಮೃತಿ. ಹಾಗಾದ್ರೆ ಸ್ಮೃತಿ ಅಂದ್ರೆ ನೆನಪಿನಲ್ಲಿಟ್ಟುಕೊಂಡಿರ್ತಕ್ಕಂಥದ್ದು, ನೆನಪಿನಿಂದ ಬಂದಿರತಕ್ಕಂಥ ಈ ಒಂದು ಶ್ರುತಿ ರೀ. ಅಂದ್ರೆ ಈ ಒಂದು ಆಚಾರ ವಿಚಾರಗಳು ಏನಿದಾವಲ್ಲ, ಅದರಿಂದ ಅವರಿಗೆ ಎನ್ಲೈಟ್ಮೆಂಟ್ ಆಗಿರ್ತಕ್ಕಂಥದ್ದು ಕೇಳುವುದು. ಶ್ರುತಿ ಅಂದ್ರೆ ಕೇಳುವುದು, ಸ್ಮೃತಿ ಅಂದ್ರೆ ನೆನಪಿನಲ್ಲಿಟ್ಟುಕೊಳ್ಳುವುದು ಅಥವಾ ನೆನಪಿನಿಂದ ಬಂದಿರತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಏನ್ ಕೇಳಿರ್ತವಲ್ಲ ಅದರಿಂದ ನಾವು ನೆನಪಿನಲ್ಲಿ ಇಟ್ಕೊಂಡಿವಲ್ಲ, ಅದರಿಂದ ಬಂದಿರತಕ್ಕಂಥ ಜ್ಞಾನಗಳು. ಓಕೆ, ನೆಕ್ಸ್ಟ್ ಹಾಗಾದ್ರೆ ಶ್ರುತಿ ಭಾಗಗಳು ಯಾವಂತ ಕೇಳ್ತಾನೆ ನೋಡ್ರಿ. ಶ್ರುತಿ ಭಾಗಗಳು ಅಂತಂದ್ರೆ, ಒಂದ್ ಸೆಕೆಂಡ್, ಒಂದು ವೇದಗಳು, ನಂಬರ್ 2 ಬ್ರಾಹ್ಮಣಕಗಳು, ನಂಬರ್ 3 ಅರಣ್ಯಕಗಳು. ಓಕೆ, ಅರಣ್ಯಕಗಳು. ನಂಬರ್ 4 ಉಪನಿಷತ್ತುಗಳು. ಓಕೆ, ಉಪನಿಷತ್ತುಗಳು. ನೆಕ್ಸ್ಟ್ ಈ ಕಡೆ ಸ್ಮೃತಿ ಭಾಗ ಅಂತ ಬಂದಾಗ ನಂಬರ್ 1 ವೇದಾಂಗಗಳು. ನಂಬರ್ 2 ನೋಡಿ, ಇಲ್ಲಿ ದರ್ಶನಗಳು, ಷಡ್ ದರ್ಶನಗಳು ಅಂತೀವಿ ನಾವು, ಷಡ್ ದರ್ಶನಗಳು. ಓಕೆ, ನೆಕ್ಸ್ಟ್ ನಂಬರ್ 3 ಪುರಾಣಗಳು ಅಥವಾ ಇತಿಹಾಸ ಅಂತ ಕರಿತೀವಿ ನಾವು. ನಂಬರ್ 4 ಉಪವೇದಗಳು. ಓಕೆ, ಇನ್ನು ನಂಬರ್ 5 ನೋಡ್ರಿ ಕಾವ್ಯಗಳು. ಅರ್ಥ ಆಯ್ತಾ? ವೇದಾಂಗಗಳು, ಷಡ್ದರ್ಶನಗಳು, ಪುರಾಣಗಳು, ಉಪವೇದಗಳು. ಅರ್ಥ ಆಯ್ತಾ? ನೆಕ್ಸ್ಟ್ ಕಾವ್ಯಗಳು. ಇವೆಲ್ಲವನ್ನು ನಾವಿಲ್ಲಿ ನೋಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ವೇದಗಳು ಎಷ್ಟಿದಾವ? 4 ಇದಾವ. ಓಕೆ, ನೆಕ್ಸ್ಟ್ ಬ್ರಾಹ್ಮಣಕ. ಪ್ರತಿಯೊಂದು ವೇದಗಳಿಗೂ ಪ್ರತಿಯೊಂದು ಬ್ರಾಹ್ಮಣಕಗಳು ರಚನೆ ಆಗಿದ್ದಾವೆ. ನೆಕ್ಸ್ಟ್ ಅರಣ್ಯಕಗಳು ರಚನೆ ಆಗಿದ್ದಾವೆ. ಅದೇ ರೀತಿಯಾಗಿ ಉಪನಿಷತ್ತುಗಳ ಸಂಖ್ಯೆ ಬಂದಾಗ 108. ಕೆಲವೊಂದು ಬಾರಿ ಎಕ್ಸಾಮಲ್ಲಿ ಇದನ್ನೇ ಕೇಳಿದಾನೆ ಪ್ರಶ್ನೆ, ಉಪನಿಷತ್ತುಗಳ ಸಂಖ್ಯೆ ಎಷ್ಟು ಅಂತೇಳಿ. ನೆಕ್ಸ್ಟ್ ವೇದಾಂಗಗಳು ಎಷ್ಟು? 6 ಇದಾವೆ. ನೆಕ್ಸ್ಟ್ ಷಡ್ ದರ್ಶನಗಳು ಎಷ್ಟು? ದರ್ಶನ ಅಂದ್ರೆ 6, ಷಡ್ ಅಂದ್ರೆ 6. ಪುರಾಣಗಳು ಎಷ್ಟಿದಾವೆ? 18 ಇದಾವೆ. ಪುರಾಣಗಳು ಎಷ್ಟು? 18. ಪ್ರತಿಯೊಂದು ವೇದಗಳಿಗೆ ಉಪವೇದ ಇದೆ, 4 ಉಪವೇದಗಳಿದಾವೆ. ಕಾವ್ಯಗಳು 2 ಇದಾವೆ. ಕಾವ್ಯಗಳು ಏನಿದಾವ? 2 ಇದಾವ. ಹಾಗಾಗಿ ನಿಮಗೆ ಆಲ್ಮೋಸ್ಟ್ ಎಕ್ಸಾಮಲ್ಲಿ ಬರ್ತಕ್ಕಂಥ ಪಾಯಿಂಟು ಇದಾಗಿರುತ್ತೆ. ಓಕೆ, ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ, ಈ ಎಲ್ಲವನ್ನು ಶ್ರುತಿ ಮತ್ತು ಸ್ಮೃತಿ ಭಾಗಗಳನ್ನು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. UPSCಯಲ್ಲಿ ಏನು ಮಾಡಿದ್ರು ಅಂತಂದರೆ, UPSCಯಲ್ಲಿ ಇವ್ರನ್ನ ಕ್ರಮವಾಗಿ ಬರಲಿಕ್ಕೆ ಕೇಳಿದ್ರು. ಮತ್ತು KPSC KE ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, KPSC KE ಡಿಪಾರ್ಟ್ಮೆಂಟ್ ನೋಡ್ರಿ, KEA ಡಿಪಾರ್ಟ್ಮೆಂಟ್ ಶ್ರುತಿ ಭಾಗಗಳು ಯಾವ ಅಂತ ಕೇಳಿದ್ರು. ಶ್ರುತಿ ಭಾಗ ಅಂದರೆ ಇವ್ರ ಮಿಕ್ಸ್ ಕೊಟ್ಟಿರ್ತಾರೆ, ಸ್ಮೃತಿ ಭಾಗ ಮತ್ತು ಶ್ರುತಿ ಭಾಗಗಳನ್ನು ಮಿಕ್ಸ್ ಮಾಡಿ ಅಲ್ಲಿ ಸ್ಮೃತಿ ಭಾಗ ಯಾವುದು ಅಂತಲೂ ಕೇಳ್ಬೋದು, ಅಥವಾ ಶ್ರುತಿ ಭಾಗ ಯಾವುದು ಅಂತಲೂ ಕೇಳ್ಬೋದು, ಅಥವಾ ಸ್ಮೃತಿ ಭಾಗಗಳು ಯಾವ ಅಲ್ಲ ಅಂತಲೂ ಕೇಳ್ಬೋದು. ಓಕೆ, ಈ ರೀತಿ ಪ್ರಶ್ನೆ ಬರುತ್ತೆ. ನಾವು ಪ್ರತಿ ಒಂದನ್ನು ನೋಡ್ರಿ, ವೇದಗಳಲ್ಲಿ ಅಂತ ಬಂದಾಗ ಇಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣವೇದ. ಬ್ರಾಹ್ಮಣಕಗಳಂತ ಬಂದಾಗ ಐತರೇಯ ಬ್ರಾಹ್ಮಣಕ, ತೈತರೇಯ ಬ್ರಾಹ್ಮಣಕ, ಗೋಪಥ ಬ್ರಾಹ್ಮಣಕ, ಶತಪಥ ಬ್ರಾಹ್ಮಣಕ, ಹಿಂಗೆ ತುಂಬ ಬ್ರಾಹ್ಮಣಕಗಳು ಇದಾವೆ. ಓಕೆ, ಅರಣ್ಯಕಗಳು ಅದೇ ರೀತಿ ನೋಡ್ರಿ, ಸೇಮ್ ಅವು ಅದೇ ಹೆಸರಿನಿಂದ ಕೂಡಿರ್ತಕ್ಕಂಥದ್ದು. ಐತರೇಯ ಅರಣ್ಯಕಗಳು ಮತ್ತು ಮೈತ್ರೇಯ ಅರಣ್ಯಕಗಳು ಈ ರೀತಿ. ಉಪನಿಷತ್ತು ಬಂದಾಗ ನೋಡ್ರಿ, ಇಲ್ಲಿ ಮಾಂಡೂಕ ಉಪನಿಷತ್ತಾಗಿರ್ಬೋದು, ಬೃಹದಾರಣ್ಯಕ ಉಪನಿಷತ್ತಾಗಿರ್ಬೋದು, ಚಾಬಲ ಉಪನಿಷತ್ತಾಗಿರ್ಬೋದು. ಓಕೆ, ಹಿಂಗೆ ಸುಮಾರು ಏನಿದಾವೆ ಉಪನಿಷತ್ತುಗಳಿದಾವೆ.
ವೇದಾಂಗಗಳಿದಾವೆ. ಓಕೆ, ವೇದಾಂಗಗಳು ಮತ್ತೆ ಅಂದ್ರೆ ವೇದಗಳ ಮೇಲೆ ರಚನೆ ಆಗಿರ್ತಕ್ಕಂಥದ್ದು ವೇದಾಂಗಗಳು. ಇಲ್ಲಿ ವೇದಾಂಗ ಅಂತಂತ ಬಂದಾಗ ಇಲ್ಲಿ ಕಲ್ಪ, ಜ್ಯೋತಿಷ್ಯ, ವ್ಯಾಕರಣ, ನಿರುಕ್ತಿ, ಛಂದಸ್ಸು ಹಿಂಗೆ ಷಡ್ ದರ್ಶನಗಳು ಅಂತ ಬಂದಾಗ ಇಲ್ಲಿ ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ, ಸಾಂಖ್ಯ, ನ್ಯಾಯ, ಅರ್ಥ ಆಯ್ತಾ, ಇವೆಲ್ಲವೂ ಕೂಡ ಬರ್ತವೆ. ಪುರಾಣಗಳು ಎರಡಿದಾವ, ಮಹಾಭಾರತ ಮತ್ತು ರಾಮಾಯಣ. ಉಪವೇದಗಳು ಕೂಡ ಇದಾವ, ಹೌದಾ? ನೋಡ್ರಿ, ಗಂಧರ್ವ ವೇದ, ಶಿಲ್ಪವೇದ, ಆಯುರ್ವೇದ, ಈ ರೀತಿ ಇಲ್ಲಿ ಕೂಡ ಧನುರ್ವೇದ, ಈ ರೀತಿ 4 ಉಪವೇದಗಳಿದಾವ. ಓಕೆ, ಸಾರಿ, ಇಲ್ಲಿ ಪುರಾಣಗಳಂತ ಬಂದಾಗ ಪುರಾಣ, ಇಲ್ಲಿ ಸಾರಿ ಕಾವ್ಯಗಳು ಮಹಾಭಾರತ ರಾಮಾಯಣ. ಪುರಾಣಗಳಂತ ಬಂದಾಗ ವಿಷ್ಣು ಪುರಾಣ, ಗರುಡ ಪುರಾಣ, ಮತ್ಸ್ಯ ಪುರಾಣ, ಹಿಂಗ ಈ ರೀತಿಯಾಗಿದ್ದಾವೆ. ಇವ್ರ ಲಕ್ಷಣಗಳು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಇದಾದ ನಂತರ ನೀವು ನೀಟಾಗಿ ಏನು ಓದ್ಕೋಬೇಕಂದ್ರೆ, ಇಷ್ಟೆಲ್ಲ ಆದಮೇಲೆ ನಾ ಹೇಳಿನಲ್ಲ, ವೇದಗಳ ಕಾಲವನ್ನು ನಾವು 2 ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಒಂದು ಅರ್ಲಿ ವೇದಿಕ್ ಪೀರಿಯಡ್, ಓಕೆ, ಇನ್ನು ಒಂದು ಲೇಟರ್ ವೇದಿಕ್ ಪೀರಿಯಡ್. ಓಕೆ, ಇಲ್ಲಿ ಏನು 2 ಭಾಗ ಇದೆಯಲ್ಲ, ಈ 2 ಭಾಗದಲ್ಲಿರ್ತಕ್ಕಂಥ ಒಂದು ಎಕನಾಮಿಕ್ ಕಂಡೀಷನ್ ಹೆಂಗಿತ್ತು, ಎಕನಾಮಿಕ್ ಕಂಡೀಷನ್ ಹೆಂಗಿತ್ತು, ಪೊಲಿಟಿ ಕಂಡೀಷನ್ ಹೆಂಗಿತ್ತು, ಇಲ್ಲಿ ಪೊಲಿಟಿ ಕಂಡೀಷನ್ ಹೆಂಗಿತ್ತು, ಮತ್ತು ಈ ಒಂದು ಸೊಸೈಟಿ ಯಾವ ರೀತಿ ಇತ್ತು, ಇಲ್ಲಿನ ಸೊಸೈಟಿ ಯಾವ ರೀತಿ ಇತ್ತು, ಓಕೆ, ಇಲ್ಲಿನ ರಿಲಿಜಿಯನ್ ಯಾವ ರೀತಿ ಇತ್ತು, ಪ್ರತಿಯೊಂದನ್ನು ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಸಿಮಿಲಾರಿಟಿಗಳನ್ನು ಕೇಳ್ತಿರ್ತಾರೆ. ಮತ್ತು ಅಲ್ಲಿ ಎಲ್ಲ ಬಟ್ಟಿಗೆ ಏನು ಮಾಡ್ತಾರೆ ಕೆಲವೊಂದು ಸಮಯದಲ್ಲಿ, ಈ ಇಂಡಸ್ ವ್ಯಾಲಿ ಸಿವಲೈಜೇಷನ್ ಮತ್ತು ವೇದಿಕ್ ಸಿವಲೈಜೇಷನ್ ಇದರ ಸಿಮಿಲಾರಿಟಿಗಳನ್ನು ಗುರುತಿಸಿರೋದು ಕೇಳ್ತಿರ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ಇದರ ಸಾಮ್ಯತೆ, ಭಿನ್ನತೆ ಎಲ್ಲವನ್ನೂ ಏನು ಮಾಡ್ತಾರೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸ್ ತುಂಬ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾವು 1 by 1 ಅನ್ನು ನಾಳೆ ಕ್ಲಾಸಲ್ಲಿ ಏನು ಮಾಡೋಣ, ಮತ್ತೆ ವೇದಗಳ ಕುರಿತು ಏನು ಮಾಡೋಣ, ಚರ್ಚೆ ಮಾಡೋಣ. 4 ವೇದಗಳು ಬರ್ತವೆ, ಆ ವೇದಗಳನ್ನು ಚರ್ಚೆ ಮಾಡ್ತಾ ಪ್ರತಿಯೊಂದು ವೇದಗಳಾದ ನಂತರ ಬ್ರಾಹ್ಮಣಕಾದ ಅರಣ್ಯಕಗಳು, ಉಪನಿಷತ್ತುಗಳು 1 by 1 ಟೋಟಲಿಗೆ ಇಲ್ಲಿ ಏನಿದಾವಲ್ಲ ಇವೆಲ್ಲವನ್ನು ಚರ್ಚೆ ಮಾಡಿದ ಮೇಲೆ ನಾವು ಮತ್ತೆ ಈ ಅರ್ಲಿ ವೇದಿಕ್ ಪೀರಿಯಡ್, ಲೇಟರ್ ವೇದಿಕ್ ಪೀರಿಯಡ್ ಅಂದರೆ ಅಲ್ಲಿನ ಎಕನಾಮಿಕ್ ಕಂಡೀಷನ್, ಅಲ್ಲಿನ ಸೋಷಿಯಲ್ ಕಂಡೀಷನ್, ಓಕೆ, ಅಲ್ಲಿನ ರಿಲಿಜಿಯನ್ ಕಂಡೀಷನ್, ಅವೆಲ್ಲವನ್ನು ನಾವು ಪ್ರತಿಯೊಂದನ್ನು ಡಿವೈಡ್ ಮಾಡಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಓಕೆ, ಎಲ್ಲರೂ ಕೂಡ ನೋಟ್ಸ್ ಮಾಡ್ಕೊರಿ. ನಾನು ಆಲ್ಮೋಸ್ಟ್ ನಿಮಗೆ ಇನ್ ಡೆಪ್ತಾಗಿ ಏನು ಮಾಡತ್ತೀನಿ ಹೇಳತ್ತೀನಿ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. ಓಕೆ.